ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಮ್ ಮೇಡ್ ಮಸಾಲೆ ಪುರಿಯನ್ನು ಮಾಡ್ಕೊಳ್ತಿದ್ದೀನಿ. ಹೇಗೆ ಮಾಡೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹುರ್ಗಡ್ಲೆ ತಗೊಂಡಿದ್ದೀನಿ, 1 ಅಥವಾ 2 ಟೇಬಲ್ ಸ್ಪೂನ್, ಹಾಗೆ 3 ಟೀ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು. ತೆಂಗಿನಕಾಯಿ ತುರಿಯನ್ನ ಮಿಕ್ಸಿ ಜಾರ್ಗೆ ಹಾಕೊಂಡೆ, ಜೊತೆಗೆ ಚಕ್ಕೆ, ಹಾಗೆ ಸಿಪ್ಪೆ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಹುರ್ಗಡ್ಲೆ, ಕೊನೆಯಲ್ಲಿ ಪುದೀನ ಕೂಡ ಹಾಕೊಳ್ತಾ ಇದ್ದೀನಿ. ಮಸಾಲೆ ಪುರಿಗೆ ಪುದೀನ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ರುಚಿಯನ್ನ ಕೊಡುತ್ತೆ. ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ, ಯಾಕಂದ್ರೆ ನಾನು ಮಸಾಲೆ ಮಾಡ್ಕೊಳ್ಳುವಾಗ ಖಾರ ಪುಡಿಯನ್ನ ಸೇರಿಸ್ತೀನಿ, ಅಚ್ಚ ಖಾರದ ಪುಡಿ. ಹಾಗಾಗಿ ನಿಮ್ಗೆ ಗ್ರೀನ್ ಚಿಲ್ಲಿ ಜಾಸ್ತಿ ಬೇಕು, ಖಾರ ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಇದನ್ನ ನೈಸಾಗಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಸೌತೆಕಾಯಿ ಎಲ್ಲವನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲವನ್ನ. ಕ್ಯಾರೆಟ್ ಅನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತುಂಬಾ ಚಿಕ್ಕದಾಗಿ ತುರ್ಕೊಳ್ಬೇಡಿ, ಸ್ವಲ್ಪ ತಿನ್ನುವಾಗ ಬಾಯಿಗೆ ಕಚ್ಚೋದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಪುರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ತರ ಶಾಪಲ್ಲಿ ಸಿಗುತ್ತೆ, ಇದನ್ನ ತಗೊಂಡ್ಬಂದು ಎಣ್ಣೆಗೆ ಬಿಟ್ರೆ ರೆಡಿ ಆಗುತ್ತೆ. ನಾನಿವತ್ತು ಮಧ್ಯಾಹ್ನ ಹಪ್ಪಳ ಮಾಡ್ಕೊಂಡಿದ್ದೆ, ಕರೆದಿದ್ದೆ, ಹಾಗಾಗಿ ಎಣ್ಣೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ, ಈ ತರ ಎಣ್ಣೆ ಕಾಯ್ದ ನಂತರ ಈ ತರ ಬಿಟ್ರೆ ಚೆನ್ನಾಗಿ ಉಪ್ಕೊಳ್ಳುತ್ತೆ. ಪಾನಿಪುರಿಗೂ ಸೇಮ್ ಪುರಿನೇ ತಂದು ಈ ತರ ಬಿಡೋದ್ರಿಂದ ಅದು ಕೂಡ ಸೇಮ್. ಆದ್ರೆ ಕೆಲವೊಂದ್ಸತಿ ಸ್ವಲ್ಪ ಟೈಮ್ ತಂದು ಹಾಗೆ ಇಟ್ಬಿಟ್ರೆ ಅದು ಉಬ್ಬಿ ಬರೋದಿಲ್ಲ, ಹಾಗೆ ಒಳಗಡೆನೆ ಇದಾಗ್ಬಿಡತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಶೇರ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆಯನ್ನ ಡೈರೆಕ್ಟ್ ಆಗಿ ಕಡಾಯಿಗೆ ಹಾಕೊಂಡು ಅರಿಶಿನ ಪುಡಿ, ಧನಿಯಾ ಪುಡಿ, ಹಾಗೆ ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ನಿಧಾನವಾಗಿ ತಿರುಗಿಸ್ಕೊಂಡ್ರೆ ಅದು ಕುದಿಯೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬಹುದು. ಕ್ಲೀನಾಗಿ ಎಲ್ಲ ಫುಲ್ ಎಲ್ಲದಕ್ಕೂ ಮಿಕ್ಸ್ ಆಗತ್ತೆ ಪೌಡರು. ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡೋಣ. ನಂತರ ಪೂರಿ ಮಾಡ್ಕೊಂಡಿದ್ನಲ್ಲ ಇದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಚೆನ್ನಾಗಿ ಎಲ್ಲವನ್ನ ಪುಡಿ ಮಾಡ್ಕೊಳ್ಳಿ. ಮಸಾಲೆ ಪೂರಿಗೆ ಪುಡಿ ಪುಡಿ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕೆಲವರು ಪೂರಿ ಹಾಗೇನೆ ಮಸಾಲೆಯಲ್ಲಿ ಹಾಕೊಂಡು ತಿನ್ನೋದಕ್ಕೂ ಇಷ್ಟಪಡ್ತಾರೆ, ಹಾಗೂ ಮಾಡ್ಕೋಬಹುದು. ತುಂಬಾ ಎಲ್ಲವನ್ನ ಪುಡಿ ಮಾಡೋ ಬದಲು 1, 2, 3 ಈ ತರ ಹಾಗೆ ಇದ್ರೂ ಚೆನ್ನಾಗಿರುತ್ತೆ. ಮಸಾಲೆ ಚೆನ್ನಾಗಿ ಕುದಿತಾ ಇದೆ ನೋಡಿ, ಸ್ಮೆಲ್ ಕೂಡ ಘಮ್ ಅಂತ ಬರ್ತಾ ಇದೆ. ತುಂಬಾ ಸುಲಭವಾಗಿ ಬೇಗನೆ ಮಾಡ್ಕೋಬಹುದು. ಇನ್ನೇನು ಮಕ್ಕಳು ಸ್ಕೂಲಿಂದ ಬರ್ತಾರೆ, ಒಂದು 20 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾರೆ ಅನ್ನೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಸಾಲೆ ಮಾಡ್ಕೊಂಡ್ರೆ ಉತ್ತಮ. ನೋಡಿ, ಪೂರಿ ಎಲ್ಲ ಈ ತರ ಫಸ್ಟ್ ಬೌಲ್ಗೆ ಹಾಕೊಳ್ತೀನಿ. ನಂತರ ಇದ್ರ ಮೇಲೆ ಮಸಾಲೆಯನ್ನ ಹಾಕೊಳ್ತೀನಿ. ಪೂರಿ ಎಲ್ಲ ಚೆನ್ನಾಗಿ ಮಸಾಲೆನ ಎಳ್ಕೊಳ್ಳುವಷ್ಟು ಮಸಾಲೆನ ಹಾಕೊಂಡು ನಂತರ ನಾನು ಇದಕ್ಕೆ ಟೊಮೆಟೊ, ಈರುಳ್ಳಿ, ಸೌತೆಕಾಯಿ, ಹಾಗೆ ತುರಿದಿಟ್ಕೊಂಡಿರೋ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಎಲ್ಲವನ್ನ ಹಾಕೊಳ್ತೀನಿ. ಮಕ್ಕಳಿಗೆ ನೀವು ಈ ತರ ಬಿಸಿ ಬಿಸಿಯಾಗಿ ಮಾಡ್ಕೊಟ್ರೆ ತುಂಬಾನೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಬೌಲ್ ಬೇಕು ಅಂತ ಕೇಳ್ತಾರೆ. ನಂತರ ಈ ತರ ಸೇವನ್ನ ಹಾಕೊಳ್ಳಿ. ಇದ್ರ ಮೇಲೆ ಸೇವ್ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಸಿಗುತ್ತೆ, ಟೇಸ್ಟ್ ಸಿಗುತ್ತೆ ನಿಮ್ಗೆ. ಮಸಾಲೆ ಪುರಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ರೆಡಿಯಾಗಿ ಹೋಯ್ತು ನೋಡಿ, ಅದು ಎಷ್ಟು ಬೇಗ ಅಂತ ಹೇಳ್ಬೋದು. ಹಾಫ್ ಅನ್ ಅವರ್ ಅಲ್ಲಿ ಕರೆಕ್ಟ್ ಆಗಿ ಇದನ್ನ ರೆಡಿ ಮಾಡ್ಕೊಳ್ಬಹುದು. ಬಿಸಿ ಬಿಸಿಯಾಗಿ ಮಸಾಲೆ ಪುರಿನ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.